ಸುವರ್ಣಗೆಂಡೆ ಕಡಲೆಕಾಳು ಹಾಕೊಂಡು ಪಲ್ಯ ಮಾಡ್ತಾಯಿದ್ದೀನಿ, ಗ್ರೇವಿ. ನಿಮಗೂ ಇಷ್ಟ ಆದರೆ ಮಾಡಿ ನೋಡಿ. ನೋಡಿ ಕಡಲೆಕಾಳು ಬೇಯಕ್ಕೆ ಹಾಕ್ತಿದ್ದೀನಿ. ಇಷ್ಟು ಒಂದು ಬಟ್ಲಷ್ಟು ಕಡಲೆಕಾಳು ಬೇಯಿಸ್ತಾ ಇದ್ದೀನಿ ನೀರು ಹಾಕಿ. 2 ಲೋಟ ನೀರು ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನ್ ಉಪ್ಪು. ಒಂದು 3ರಿಂದ 4 ವಿಸಿಲ್ ಬರಬೇಕು. ನೋಡಿ ಇದು ಕಡಲೆಕಾಳು ಬೆಂದಿದೆ. ಇವಾಗ ಸುವರ್ಣಗೆಂಡೆ ಹಾಕ್ತಾಯಿದ್ದೀನಿ ಕಡಲೆಕಾಳಿಗೆ ಬೆಂದಿರೋದ್ರಲ್ಲಿ. ನೋಡಿ ಇದು ಕಡಲೆಕಾಳು ಲೇಟು ಬೇಯೋದು, ಸುವರ್ಣಗೆಂಡೆ ಬೇಗ ಬೇಯುತ್ತೆ. ಅದಕ್ಕೆ ಇದು 2 ಕೂಗು ಮತ್ತೆ ಕೂಗಿಸ್ತಿದ್ದೀನಿ. ಇದು ಬೇಯಿಸಾದ್ಮೇಲೆ ಅದರೊಳಗೆ ಈರುಳ್ಳಿ ಹಾಕೋಬೇಕು, ಒಂದು ಬೇಯೋಕ್ಕೆ. 1-2 ಮೆಣಸಿನ್ಕಾಯಿ, ನಿಂಬೆಹಣ್ಣು ಕಾತ್ರ ಹುಣಸೆಹಣ್ಣು ಹಾಕ್ತಿದ್ದೀನಿ ಇದರೊಳಗೆ ಬೇಯೋಕ್ಕೆ. 1 ಟೀ ಸ್ಪೂನ್ ಮತ್ತೆ ಉಪ್ಪು ಹಾಕ್ತಿದ್ದೀನಿ ನೋಡಿ ಇದಕ್ಕೆ. ನೋಡಿ ಇದು ಮತ್ತೆ 2 ವಿಸಿಲ್ ಬರಬೇಕಷ್ಟೇ, ಬೇಗ ಬೇಯುತ್ತೆ ಇದು ಸುವರ್ಣಗೆಂಡೆ. 10 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಮಸಾಲ ಹುರಿಯೋಕ್ಕೆ. ಮೆಣಸಿನ್ಕಾಯಿ ಒಂದು 10. ಚೆನ್ನಾಗಿ ಹುರ್ಕೋಬೇಕಿದು ಮೆಣಸಿನ್ಕಾಯಿ. ಇವಾಗೆಲ್ಲ ಹುರಿತೀನಿ ಒಂದು ಜೊತೆ. ನೋಡಿ ಒಂದು ಸ್ವಲ್ಪ ಮೆಂತ್ಯಕಾಳು ಹಾಕಬೇಕು. ಒಂದು 1/4 ಸ್ಪೂನ್ ಇದು ಕಾಳು ಮೆಣಸು. ಒಂದು ಅರ್ಧ ಸ್ಪೂನ್ ಜೀರಿಗೆ. ಇಷ್ಟು ಹುರ್ಕೋಬೇಕು ಚೆನ್ನಾಗಿ. ನೋಡಿ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಒಂದು ಅರ್ಧ ಈರುಳ್ಳಿ, ಒಂದು 4-5 ಬೆಳ್ಳುಳ್ಳಿ ಪೀಸ್ ಹಾಕ್ತಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತುರಿ, ಕಾಲು ಸ್ಪೂನ್ ಅರಿಶಿನ, ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆಗಬೇಕು. ಆಫ್ ಮಾಡ್ತಾ ಇದ್ದೀನಿ ಗ್ಯಾಸ್. ನೋಡಿ ಇವಾಗ ಹುರಿದಿರೋದೆಲ್ಲ ಮಿಕ್ಸಿಗೆ ಹಾಕೋತಾ ಇದ್ದೀನಿ ರುಬ್ಬಕ್ಕೆ. 1 ಬೌಲ್ಗೆ 1 ಕಪ್ ಕಾಯಿ ಹಾಕ್ಬೇಕು ಫುಲ್ಲು. 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್. ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಮಾಡಬೇಕಿದ್ದು ಕಾಯಿ. ನೋಡಿ ಇವಾಗ ಬೆಂದಿದೆ ಇದು. ಮಸಾಲ ಹಾಕ್ತಿದ್ದೀನಿ ನೋಡಿ ಇವಾಗ, ಅದೇ ರುಬ್ಬಿರೋದೆಲ್ಲ. ನೋಡಿ ಸ್ವಲ್ಪ ನೀರು ಹಾಕಬೇಕು. ಚೆನ್ನಾಗಿ ಕುದಿಬೇಕು ಇವಾಗ ಇದು. ನೋಡಿ ಎಣ್ಣೆ ಹಾಕ್ತಿದ್ದೀನಿ 2 ಸ್ಪೂನ್ ಅಷ್ಟು ಒಗ್ಗರಣೆಗೆ. ನೋಡಿ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಒಗ್ಗರಣೆಗೆ. ಇಷ್ಟು ಈರುಳ್ಳಿ, ಕರಿಬೇವಿನ ಸೊಪ್ಪು. ನೋಡಿ ಇವಾಗ ಒಗ್ಗರಣೆ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೋಡಿ ರೆಡಿಯಾಗಿದೆ ಸುವರ್ಣಗೆಂಡೆ ಕಡಲೆಕಾಳು ಸಾರು. ಅನ್ನಕ್ಕೆ, ಚಪಾತಿಗೆ, ಎಲ್ಲದಕ್ಕೂ ಚೆನ್ನಾಗಾಗುತ್ತೆ ಇದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.